ನಮಸ್ಕಾರ. ಆಧುನಿಕತೆಯ ಚೌಪದಿಯ ಕವಿಯಾಗಿರ್ತಕ್ಕಂತಹ ಕೆ ಶಿವಪ್ಪ ಅವರು ತಮ್ಮದೊಂದು ಚೌಪದಿಯಲ್ಲಿ ಹೇಳ್ತಾರೆ ಏನಂದ್ರೆ, ನಂಬಿ ನೀ ಕುಳಿತಿರುವೆ ಇರದ ದೋಣಿಯಲ್ಲಿ, ಕರೆ ಸೇರಿಸುವ ಹೊಣೆಯನ್ನು ಬಿಡು ಅಂಬಿಗನಿಗೆ, ಕೂಗಾಡಿದರೆ ಏನು ತಡ ಒಡನೆಯೇ ತಲುಪಿವೆಯೇ, ಮಾಡದಿರು ರಾದ್ದಾಂತ ಮುದ್ದು ರಾಮ. ತುಂಬಾ ಸುಂದರವಾದ ಚೌಪದಿ ಅನ್ನಿಸ್ತದೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಸುಮ್ಮನೆ ಕೂಗಾಡ್ತೀವಿ, ಸುಮ್ಮನೆ ಒತ್ತಡ ತಗೊಂತೀವಿ, ಸುಮ್ಮನೆ ತ್ರಾಸ ಮಾಡ್ಕೊಂತೀವಿ. ತ್ರಾಸ ಮಾಡ್ಕೋತ ಬೇಡ ಅಂತ ಹೇಳ್ತಾರೆ. ಈ ಇಹದ ದೋಣಿಯಲ್ಲಿ ಭವದ ನಾವೇ, ಭವಸಾಗರವನ್ನು ದಾಟಿಸುವ ನಾವೆಯನ್ನು ದಾಟಿಸುವಂತೇಳಿ ಕನಕದಾಸರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಇಹದ ದೋಣಿಯಲ್ಲಿ, ಈ ಪ್ರಪಂಚದಲ್ಲಿ ನಾವು ಕುಂತೀವಿ, ದಡ ಮುಟ್ಟಬೇಕಾಗ್ಯದ. ಕರೆ ಸೇರಿಸುವ ಹೊಣೆಯನ್ನು ಬಿಡು ಅಂಬಿಗನಿಗೆ. ಭಗವಂತ ನಮಗಿಲ್ಲಿ ಕುಂದರ್ಸಿ ದಡ ಸೇರಂತ ಹೇಳಿ ಅದನ್ನ ಹೆಂಗೆ ಕುಂದರ್ಸಿಬಿಟ್ಟಿಲ್ಲ, ದೋಣಿಯಲ್ಲಿ ಕುಂದರ್ಸಿಬಿಟ್ಟಿಲ್ಲ. ಸುರಕ್ಷಿತವಾದ ದೋಣಿಯಲ್ಲಿ ಆತ ನಮ್ಮನ್ನ ಕುಂದರ್ಸಿ ದಂಡಿಗೆ ಹೋಗಿ ಮುಟ್ಟಾರಪ್ಪ ಅಂತ ಹೇಳಕ. ನಾವೇನ್ ಮಾಡ್ತೀವಿ, ಸ್ವಲ್ಪ ಗಾಳಿ ಬೀಸ್ತು, ದೋಣಿ ಹೊಯ್ದಾಡಕತ್ತು, ನಾವು ಕೂಗಾಡಕ್ಕೆ ಶುರು ಮಾಡ್ತೀವಿ, ತ್ರಾಸ ಮಾಡ್ಕೋಕ್ ಶುರು ಮಾಡ್ತೀವಿ, ಭಗವಂತನಿಗೆ ಬೈಯಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ದೋಣಿ ವಾಗಬಾರ್ದು, ನಮಗೆ ಅದು ಸಮವಾಗಿ ಸಾಗ್ಬೇಕಂತ ನಾವು ಬಯಸ್ತೀವಿ. ಹೇಗಾಗ್ತದೆ ಸಮುದ್ರದಲ್ಲಿ ದೋಣಿ ನೋಡ್ರಿ, ಹೋಗ್ಬೇಕಿದ್ರೆ ಅಲೆಗಳ ಜೊತೆ ಅದು ಏರಿಳಿತವನ್ನ ಮಾಡ್ತಾ ಸಾಗ್ತದ. ಅಂದಾಗ ಮಾತ್ರ ಆ ದೋಣಿಯ ಚಲನೆಗೆ ಒಂದು ಸೊಗಸು ಮೂಡ್ತದೆ. ದೋಣಿಯ ಚಲನೆಗೆ ಸೊಗಸು ಮೂಡಿಸುವುದೇ ಆ ಅಲೆಗಳ ಏರಿಳಿತ. ಸಮತಲದಲ್ಲಿ ದೋಣಿ ಸಾಗದಾಗ ಅಷ್ಟು ಸೊಗಸೆನಿಸುವುದಿಲ್ಲ. ಹಾಗೆಯೇ ಈ ಭವನ ದೋಣಿಯಲ್ಲಿ ನಾವು ಕುಂತು ಹೊಂಟೀವಿ, ದಡಕ್ಕೆ ಸೇರಿಸುವ ಹೊಣೆ ಅಂಬಿಗನಂತ ನಮ್ಮದಲ್ಲ. ನಾವು ಪ್ರಯಾಣಿಕರಷ್ಟೇ, ಪ್ರಯಾಣವನ್ನ ಆನಂದಿಸ್ಬೇಕು. ಅದು ಬಿಟ್ಟು ಪ್ರಯಾಣವನ್ನೇ ಭಯಾನಕವನ್ನಾಗಿ ಮಾಡ್ಕೊಂಡೇವು ಅಂದ್ರೆ ಆ ಪಯಣದ ಅರ್ಥನೇ ನಾವು ಅನರ್ಥ ಮಾಡಿಟ್ಟಂಗ. ಭವದ ದೋಣಿಯಲ್ಲಿ ಕುಂತು ಸಾಗುವಂತ ಸಂದರ್ಭದಲ್ಲಿ ಏರಿಳಿತಗಳು ಉಂಟಾಗ್ತಾವ. ಏರಿಳಿತಗಳ ಒಂದು ಆನಂದವನ್ನು ನಾವು ಅನುಭವಿಸ್ಬೇಕು. ಪ್ರವಾಸಿಗರು ನೋಡ್ರಿ, ದೋಣಿಯಲ್ಲಿ, ಸಮುದ್ರದ ದೋಣಿಯಲ್ಲಿ ಅಪರೂಪಕ್ಕೊಮ್ಮೆ ಹತ್ತಿರ್ತಾರೆ. ಹತ್ತಿದಾಗ ಅವರು ಅದನ್ನು ಆನಂದಿಸ್ತಾರೆ. ಯಾಕಂದ್ರೆ ಅಂಬಿಗನ ಮೇಲೆ ಅವರಿಗೆ ನಂಬಿಕೆ ಇದೆ. ಅವನು ದಡ ತಲುಪಿಸುವನು, ನಮಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ದಡ ತಲುಪಿಸ್ತಾನ ಅನ್ನೋ ನಂಬಿಕೆ ಮೇಲೆ ಆ ಪ್ರವಾಸಿಗರು ಆ ದೋಣಿಯ ಆನಂದವನ್ನ ಅನುಭವಿಸ್ತಾರೆ. ಇಲ್ಲಿ ಕೂಡ ನಾವು ಮಾಡಬೇಕಾಗಿದ್ದ ಅದನ್ನೇ. ಭಗವಂತನೆಂಬ ಅಂಬಿಗ ನಮ್ಮನ್ನ ಈ ಭವದ ದೋಣಿಯಲ್ಲಿ ಕುಂದಿರಿಸಿ ಕರ್ಕೊಂಡು ಹೊಂಟ ಸಲುವಾಗಿ ಇಲ್ಲಿ ನಾವು ಪ್ರವಾಸ ಮಾಡಕ್ ಬಂದೀವಿ. ಮಾಡುವಂಥ ಸಂದರ್ಭದಲ್ಲಿ ಆ ಅಲೆಗಳ ಏರಿಳಿತಕ್ಕೆ ಅಂಜದೆ ನಾವು ಅವುಗಳನ್ನ ಆಸ್ವಾದಿಸುತ್ತಾ ಸಾಕ್ಬೇಕಾಗ್ಯದ. ನಾವೇನದೇ ಕೂಗಾಡಿದೆವು, ತ್ರಾಸ ಮಾಡ್ಕೊಂಡೆವು ಅಂತಂದ್ರೆ ಯಾವ ರೀತಿ ಪ್ರವಾಸಿಗ ಅದೆಷ್ಟು ಪಯಣ ಮುಗಿಸ್ಬೇಕಾಗಿರುತ್ತೋ ಅಷ್ಟು ಪಯಣ ಮುಗಿಸ್ಕೊಂಡು ತಂದೇ ದಂಡಿಗಸ್ತಾನ. ಯಾಕಂದ್ರೆ ಇಲ್ಲಿ ಪಯಣಿಗ ನಾವು ಒಬ್ಬರೇ ಅಲ್ಲ, ಇನ್ನಷ್ಟು ಜನ ಸೇರ್ಕೊಂಡಿರ್ತಾರೆ. ನಾವು ಭಯಪಟ್ಟು ಕೂಗಾಡೋದ್ರಿಂದ ಆ ಅಡ್ಡಕ್ಕೆ ಮೊಟಕುಗೊಳಿಸಿ ನಾವು ಯಾತ್ರೆಯನ್ನು ಮುಗಿಸೋಕ್ಕಾಗಲ್ಲ. ಅದು ಸಂಪೂರ್ಣ ಮುಗಿಸ್ಬೇಕಾಗ್ತದೆ.
ಇದಕ್ಕೊಂದು ಉದಾಹರಣೆ ಏನಂದರೆ, ಜಾತ್ರೆಯಲ್ಲಿ ಜೋಕಾಲಿಗಳು ಬರ್ತಾವಲ್ಲ, ಎತ್ತರದ ಮೇಲೆ ಜೋಕಾಲಿಗಳು ನೋಡ್ರಿ. ಅದು ಜೋಕಾಲಿ ಆರಂಭ ಆಗತನ ನಾವು ಖುಷಿಯಿಂದ ಇರ್ತೀವಿ. ಆರಂಭ ಆಯಿತು, ಖುಷಿ ಅನುಭವಿಸೋರು ಕೆಲವರು ಭಯವನ್ನೇ ಬಹಳಷ್ಟು ಜನಕ್ಕೆ ಭಯವಾಗಿ ನಾವು ಏನು ಚೀರಿದ್ರು ಕೂಡ ಆತ ತನ್ನ ಸಮಯ ಮುಗಿಯುವವರೆಗೂ ಆ ಜೋಕಾಲಿಯನ್ನು ನಿಲ್ಲಿಸೋದಿಲ್ಲ, ಓಡಿಸುವ ಆತ. ಮುಗಿಸ್ದಾಗೆ ಮಾತ್ರ ದಂಡಿಗೆ ತಂದಸ್ತಾನ, ಅವಾಗ ನಾವು ಇಳಿದು ಬರಬೇಕು. ಹಂಗೆ ಕೂಗಾಡಿದರೆ ಏನು ದಡ, ಒಡನೆ ತಲುಪಿವೆಯೇ? ಇಲ್ಲ, ಜಲ್ದಿ ತಲುಪಕ್ಕಾಗಲ್ಲ. ನಾವೇನು ತ್ರಾಸು ಮಾಡ್ಕೊಂಡ್ರೆ ಅಷ್ಟೇ, ಏನಿದ್ರು ಅಷ್ಟೇ, ನಮ್ಮ ಸಮಯ ಬಂದಾಗ ಮಾತ್ರ ನಾವು ದಡ ತಲುಪ್ತೀವಿ. ಜೀವನದ ಯಾತ್ರೆ ಮುಗಿತದ. ಅದಕ್ಕೆ ಮಾಡದಿರೋ ರಾಧ ಅಂತ ಮುದ್ದು ರಾಮ. ನಾವು ಸುಮ್ಮನೆ ರಾಧಾಂತ ಮಾಡ್ಕೊಂಡು ಕುಂದ್ರ ಅವಶ್ಯಕತೆ ಇಲ್ಲ. ಸುಮ್ಮನೆ ಗದ್ದಲ ಮಾಡ್ಕೊಂಡು ಕುಂದ್ರದಾಗ ಅವಶ್ಯಕತೆ ಇಲ್ಲ. ಈ ಜೀವನದ ಸೊಬಗನ್ನು ಸವಿತಾ ಸಾಕ್ಬೇಕಾಗ್ಯದ, ಅನುಭವಿಸ್ಬೇಕು, ಆನಂದಿಸ್ಬೇಕು. ಅದನ್ನು ಬಿಟ್ಟು ರಾಧಾಂತ ಮಾಡೋದು, ಗದ್ದಲ ಮಾಡ್ಕೊಂಡು ಕುಂದ್ರೋದು ಅದು ಉಪಯೋಗ ಅಲ್ಲ ಅನ್ನೋ ಮಾತನ್ನು ತಮ್ಮ ಚೌಪದಿಯಲ್ಲಿ ಬಹಳ ಸುಂದರವಾಗಿ ಕೆ ಶಿವಪ್ಪ ಅವರು ನಮಗೆ ತಿಳಿಸಿಕೊಡ್ತಾರೆ. ನಂಬಿ ನೀ ಕುಳಿತಿರುವೆ ಇಹದ ದೋಣಿಯಲ್ಲಿ, ಕರೆ ಸೇರಿಸುವವಳೆ ಅಂಬಿಗನಿಗೆ ಬಿಡು, ಹೂಗಾಡಿದರೆ ಏನು ದಡ, ಒಡನೆ ತಲುಪಿವೆಯೇ? ಮಾಡದಿರೋ ರಾಧಾಂತ ಮುದ್ದು ರಾಮ ಅಂತ ಅನ್ನೋ ಚೌಪದಿ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಎಷ್ಟು ಸುಂದರವಾದ ಚೌಪದಿ ನೋಡ್ರಿ. ಅಂದರೆ ಭವದಲ್ಲಿ ನಾವು ಸಾಗುವಂಥ ಸಂದರ್ಭದಲ್ಲಿ ಏರಿಳಿತಗಳು ಉಂಟಾಗ್ತವ. ಆ ಬಿರುಗಾಳಿ ಬೀಸಬಹುದು, ಚಂಡಮಾರುತದ ಅಲೆಗಳೇ ಬರಬಹುದು, ಏನೇ ಆಗ್ಬೋದು. ಆದರೆ ಅವುಗಳನ್ನು ನಾವು ಧೈರ್ಯದಿಂದ ಎದುರಿಸ್ತಾ ಸಾಗಬೇಕು ಅನ್ನುವ ಧೈರ್ಯದ ಮಾತುಗಳನ್ನು ನೀಡುತ್ತಾ ರಾಧಾಂತ ಮಾಡದೆ ಸೊಬಗನ್ನು ಸವಿಯುವ ಸಂದೇಶವನ್ನು ನೀಡಿದ್ದಾರೆ. ಧನ್ಯವಾದಗಳು.